ಹಾಯ್ ಫ್ರೆಂಡ್ಸ್, ನಾನೇ ಬಾಟ್. ಹೊಸ ಕಾರ್ ತಗೋತಿದ್ದೀರಾ? ಇಲ್ಲ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ನಿಮ್ಮ ಕಾರು ಶೋರೂಮ್ ಇಂದ ಮನೆಗೆ ಬರೋ ಅಷ್ಟರಲ್ಲಿ ಎಷ್ಟು ದುಡ್ಡು ಆಗುತ್ತೆ? ಒಂದು ಕಾರ್ ಸೇಲ್ ಮಾಡೋದ್ರಿಂದ ಮ್ಯಾನುಫ್ಯಾಕ್ಚರರ್ಸ್ಗೆ ಎಷ್ಟು ಲಾಭ ಮಾಡ್ಕೋತಾರೆ, ಸರ್ಕಾರಕ್ಕೆ ಎಷ್ಟು ಲಾಭ ಇದೆ, ನಿಮ್ಮ ಜಾಬ್ಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ, ಇವೆಲ್ಲನೂ ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಮಿಸ್ ಮಾಡ್ಕೊಂಬೇಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ವಿಷಯ ತಿಳ್ಕೊತೀರಾ. ಈಗ ನಾನು ಕೆಲ ಕಾರ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಹ್ಯುಂಡಾಯಲ್ಲಿ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ಕಾರ್ ಅಂದ್ರೆ ಅದು i10. ಇದನ್ನ ಶೋರೂಮ್ ಇಂದ ಮನೆಗೆ ತರಬೇಕು ಅಂದ್ರೆ ಸುಮಾರು 7,26,104 ರೂಪಾಯಿ ಆಗುತ್ತೆ. ಅದರಲ್ಲಿ ಸುಮಾರು 2,60,000 ರೂಪಾಯಿ ಅಂದ್ರೆ 36% ಅಷ್ಟು ಟೋಟಲ್ ಕಾಸ್ಟ್ ಏನಿದೆ ಅದು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಿದ್ದೀರಾ. ಅಯ್ಯೋ ಅಷ್ಟೊಂದು ಅನ್ಕೊಂಡ್ರಾ? ಅದು ಕೂಡ ಬರೀ ನಾರ್ಮಲ್ ಕಾರ್ಗೆ ಸ್ವಾಮಿ. ವೆಯ್ಟ್ ಮಾಡಿ, ಮುಂದೆ ಹೇಳ್ತೀನಿ ನೋಡಿ. ಚಿಕ್ಕ ಕಾರ್ಗೂ ಸುಮಾರು 36% ಅಷ್ಟು ಟ್ಯಾಕ್ಸ್ ಕಟ್ಟಲೇಬೇಕಾಗಿದೆ. ಇನ್ನ ಹ್ಯುಂಡೈ ಕ್ರೆಟಾ ಬೇಕು ಅಥವಾ ಮೋಸ್ಟ್ ಫೇವರೇಟ್ ಫಾರ್ಚುನರ್ ತರದ ಟಾಪ್ ಅಂಡ್ ಕಾರ್ಗಳ ಬಗ್ಗೆ ಇನ್ನ ಶುರುನೇ ಮಾಡಿಲ್ಲ. ಹ್ಯುಂಡೈ ಕ್ರೆಟಾ ಪ್ರೈಸ್ ಅಲ್ಲಿ ಸುಮಾರು 43% ಅಷ್ಟು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಅಂದ್ರೆ ಕಾರ್ ಬೆಲೆಯಲ್ಲಿ ಸುಮಾರು ಅರ್ಧ ಬೆಲೆಯಷ್ಟು ಸರ್ಕಾರಕ್ಕೆ ಹೋಗ್ತಿದೆ. ಹ್ಯುಂಡೈ ಕ್ರೆಟಾಗೆ ಮತ್ತು i10ಗೆ ಯಾಕಿಷ್ಟು ಟ್ಯಾಕ್ಸ್ ಅಲ್ಲಿ ವ್ಯತ್ಯಾಸ ಇದೆ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದ್ರೆ, ಗೌರ್ಮೆಂಟ್ ದೃಷ್ಟಿಯಲ್ಲಿ ಹ್ಯುಂಡೈ ಕ್ರೆಟಾ SUVನೇ ಅಲ್ಲ. ಅಕಸ್ಮಾತ್ ಇದೇನಾದ್ರೂ SUV ಆಗಿದ್ರೆ ಇನ್ನ ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಯಾಕೆ ಈ ತರ ಡಿಫ್ರೆನ್ಸ್ ಅಂತ ಇದ್ದೀರಾ? ಇವಾಗ ನೋಡಿ, ನೀವು ಸೂಪರ್ ಮಾರ್ಕೆಟ್ಗೆ ಹೋಗಿ ಗ್ರಾಸರೀಸ್ ಏನಾದ್ರು ತಗೊಂಡ್ರೆ ಅದಕ್ಕೆ GST ಇದೆ. ಸದ್ಯಕ್ಕೆ ಟ್ಯಾಕ್ಸ್ ಅಲ್ಲಿ 4 ಸ್ಲ್ಯಾಬ್ಸ್ ಇವೆ: 5%, 12%, 18%, 28%. ಈಗ ಮಿನಿಮಮ್ 5% ಯಾವ್ದಕ್ಕೆ ಅಂದ್ರೆ ಟೀ, ಕಾಫಿ, ಸಿಲಿಂಡರ್, ಕುಕಿಂಗ್ ಆಯಿಲ್ ಈ ರೀತಿಯ ಎಸೆನ್ಷಿಯಲ್ ವಸ್ತುಗಳಿಗೆ. ಇನ್ನ 28% ಅಂದ್ರೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಯಾವ್ದಕ್ಕೆ ಅಂದ್ರೆ AC, ಫ್ರಿಡ್ಜ್, ಕಾರ್ಸ್ ರೀತಿಯ ಲಕ್ಸುರಿ ವಸ್ತುಗಳಿಗೆ. ಗೌರ್ಮೆಂಟ್ ಇದಕ್ಕೆ ಲಕ್ಸುರಿ ಅಂತ ಭಾವಿಸಿ ಮ್ಯಾಕ್ಸಿಮಮ್ ಟ್ಯಾಕ್ಸ್ ನ ಹಾಕ್ತಾರೆ. ಸ್ನೇಹಿತರೆ, ಇಲ್ಲಿ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಬಂದು 28%. ಬಟ್ ನಾವು ಯಾಕೆ 43% ಅಷ್ಟು ಕ್ರೆಟಾ ಕಾರ್ಗೆ ಕಟ್ಟಬೇಕು ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ನಾವು ಮೊದಲಿಗೆ GST ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ. GST ನ ನಮ್ಮ ದೇಶಕ್ಕೆ ಜುಲೈ 1, 2017ರಲ್ಲಿ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಹಲವು ಪ್ರಕಾರದ ಟ್ಯಾಕ್ಸ್ ಗಳು ಇದ್ದವು. ಎಕ್ಸೈಸ್ ಡ್ಯೂಟಿ, ವ್ಯಾಟ್, ಆಕ್ಟ್ರೈ ಟ್ಯಾಕ್ಸ್, ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಈ ರೀತಿಯ ಅನೇಕ ವಿಧದ ಟ್ಯಾಕ್ಸ್ ಗಳು ಇತ್ತು. ಆದ್ರೆ ಇವೆಲ್ಲ ಒಂದು ಮಾಡಿ ಈಗ GST ತಂದಿದ್ದಾರೆ. ಆದ್ರೆ ಇಲ್ಲಿ ಸರ್ಕಾರಕ್ಕೆ ಒಂದು ಪ್ರಮುಖ ಸಮಸ್ಯೆ ಸೃಷ್ಟಿಯಾಗುತ್ತೆ. ಮೊದಲೆಲ್ಲ 12 ಲಕ್ಷದ ಕಾರ್ಗೆ 42% ಅಷ್ಟು ಟ್ಯಾಕ್ಸ್ ಕಟ್ಟಲೇಬೇಕಿತ್ತು. ಆದ್ರೆ ಇವಾಗ GST ಮೂಲಕ ನೋಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೂ ಬರೀ 28% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಮುಂಚೆನ ಕಂಪೇರ್ ಮಾಡಿದ್ರೆ ಈಗ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅಂತ ಅವ್ರೇನ್ ಮಾಡಿದಾರೆ, ಈ 28% GST ನ ಹಾಕಿ ಲಾಸ್ ಕವರ್ ಮಾಡ್ಲಿಕ್ಕೆ ಸೆಸ್ ನ ಆಡ್ ಮಾಡಿದ್ದಾರೆ. ಈ ಸೆಸ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನಂದ್ರೆ, ನಮ್ಮ ಭಾರತದಲ್ಲಿ ರಸ್ತೆಗಳನ್ನ ಸಂರಕ್ಷಿಸಲು ದೊಡ್ಡ ಕಾರ್ಗಳಿಗೆ ಹೆಚ್ಚು ಟ್ಯಾಕ್ಸ್, ಚಿಕ್ಕ ಕಾರುಗಳಿಗೆ ಕಡಿಮೆ ಟ್ಯಾಕ್ಸ್. ಇಲ್ಲಿ ಸರ್ಕಾರ 4 ಮೀಟರ್ ನಿಯಮನ ತಂದಿದೆ. ಏನಂದ್ರೆ, ಕಾರು 4 ಮೀಟರ್ಗಿಂತ ಕಡಿಮೆ ಇದ್ರೆ 1% ಸೆಸ್ ಆಡ್ ಮಾಡ್ತಾರೆ. ಅದೇನಾದ್ರೂ ಕಾರು 4 ಮೀಟರ್ಗಿಂತ ದೊಡ್ಡದಾಗಿದ್ರೆ ಬರೋಬ್ಬರಿ 22% ವರೆಗೂ ಸೆಸ್ ನ ಆಡ್ ಮಾಡ್ತಾರೆ. ನೀವು ಕಾರ್ ಶೋರೂಮ್ಗೆ ಹೋದಾಗ ಅವರು ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ GST, ಸೆಸ್ ಎರಡು ಮೊದಲೇ ಆಡ್ ಮಾಡಿ ನಿಮ್ಗೆ ಹೇಳ್ತಾರೆ. ಅದರಿಂದ ಹ್ಯುಂಡೈ i10, i20, ಟಾಟಾ ನೆಕ್ಸಾನ್, ಹ್ಯುಂಡೈ ವೆನ್ಯೂ ಇವೆಲ್ಲ 4 ಮೀಟರ್ಗಿಂತ ಸ್ವಲ್ಪ ಕಮ್ಮಿ ಇಟ್ಟೆ ಡಿಸೈನ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಹ್ಯುಂಡೈ ಮತ್ತು ಕಿಯಾ ಇದನ್ನ ತುಂಬಾ ಸ್ಟ್ರಾಟಜಿಕ್ ಆಗಿ ಕಾರ್ನ ಸೇಲ್ ಮಾಡೋಕೆ ಅಂತ ಚೆನ್ನಾಗೆ ಬಳಸ್ಕೊತಾರೆ. ಹೇಗೆ ಅಂತೀರಾ? ಹ್ಯುಂಡೈನ ಫೇಮಸ್ ಕಾರು ಕ್ರೆಟಾ, ಕಿಯಾನ ಫೇಮಸ್ ಕಾರ್ ಬಂದು ಸೆಲ್ಟೋಸ್. ಈ ಎರಡು ಕಾರ್ಗಳ ಲೆಂತ್ 4 ಮೀಟರ್ಗಿಂತ ಹೆಚ್ಚೇ ಇದೆ. ಇದಾದ ನಂತರ ಹ್ಯುಂಡೈ ವೆನ್ಯೂ ಇದೆ. ಇದು ಕೂಡ ಕ್ರೆಟಾ ತರನೇ ಸೇಮ್ ಫೀಚರ್ ಇದೆ. ಆದ್ರೆ ಈ ಕಾರು 4 ಮೀಟರ್ ಅಲ್ಲಿ ಜಸ್ಟ್ 5 ಮಿಲಿಮೀಟರ್ ಅಷ್ಟು ಕಡಿಮೆ ಇದೆ. ಕಿಯಾ ಕೂಡ ಹೀಗೆ ಮಾಡಿದೆ. ಕಿಯಾ ಸಾನೆಟೋ ಎಲ್ಲ ಫೀಚರ್ಸ್ ಆಲ್ಮೋಸ್ಟ್ ಸೆಲ್ಟೋಸ್ ತರನೇ ಇದೆ, ಬಟ್ 5 mm ಕಡಿಮೆ ಇದೆ. ಹೀಗೆ ಮಾಡೋದ್ರಿಂದ ಮ್ಯಾನುಫ್ಯಾಕ್ಚರರ್ಸ್ಗೆ ಟ್ಯಾಕ್ಸ್ ಬೆನಿಫಿಟ್ ಹಾಗೂ ಗ್ರಾಹಕರಿಗೆ ಒಂದೇ ಫೀಚರ್ ಕಡಿಮೆ ಬೆಲೆಗೆ ನೀಡಬಹುದು. ಸೊ ಜನರು ಕೂಡ ದೊಡ್ಡ ಕಾರ್ಗಿಂತ ಇದೇ ಕಾರ್ ಸರಿ ಅಂತ ಅವರು ಕೂಡ ಖುಷಿಯಾಗಿರ್ಲಿ ಅಂತ ಈ ರೀತಿಯಾಗಿ ಮಾಡ್ತಾರೆ. ಪ್ರತಿ ಪೆಟ್ರೋಲ್ ಡೀಸೆಲ್ ಕಾರಿನ ಮೇಲೆ ಬರುವ GST ಟ್ಯಾಕ್ಸ್ 28% ಒಂದೇ ಇರುತ್ತೆ. ಆದ್ರೆ ಸೆಸ್ ಅಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ. ಸ್ನೇಹಿತರೆ, ಸೆಸ್ ನ ನಿಖರವಾದ ದರಗಳು ಇಲ್ಲಿದೆ ನೋಡಿ. ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 22%, ಅದು ಕೂಡ SUVಗಳಿಗೆ. ಇನ್ನ ಸರ್ಕಾರದ ಪ್ರಕಾರ SUVಗೆ 3 ಪ್ರಮುಖ ಕ್ರೈಟೀರಿಯಾಗಳು ಇರಬೇಕು. ಇದರ ಇಂಜಿನ್ 1.5 ಲೀಟರ್ಗಿಂತ ಹೆಚ್ಚಿರಬೇಕು. ಇದರ ಗ್ರೌಂಡ್ ಕ್ಲಿಯರೆನ್ಸ್ 170 mm ಇರಬೇಕು. ಕಾರಿನ ಲೆಂತ್ 4 ಮೀಟರ್ಗಿಂತ ಹೆಚ್ಚಿರಬೇಕು. ಈ 3 ಕ್ರೈಟೀರಿಯಾನ ಪೂರೈಸುವ ಅತ್ಯಂತ ಡಿಮ್ಯಾಂಡ್ ಅಲ್ಲಿ ಇರುವ SUV ಅಂದ್ರೆ ಅದೇ ಟೊಯೋಟಾ ಫಾರ್ಚುನರ್.
ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಫಾರ್ಚುನರ್ ನ ಎಕ್ಸಾಂಪಲ್ ತಗೋತೀನಿ. ಫಾರ್ಚುನರ್ ನ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬೇಸ್ ಮಾಡೆಲ್ ಬಂದು ಸುಮಾರು 33,78,000 ಇದೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಇದರಲ್ಲಿ ಆಗ್ಲೇ 28% GST ಅಂದ್ರೆ 6,30,840 ರೂಪಾಯಿ ಆಡ್ ಮಾಡಿರ್ತಾರೆ. ನಂತರ 22% ಸೆಸ್ ನ ಆಡ್ ಮಾಡಿರ್ತಾರೆ. 4,95,660 ರೂಪಾಯಿ ಆಡ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಈ ಕಾರ್ನ ನೀವು ಶೋರೂಮ್ ಇಂದ ಮನೆಗೆ ತರಬೇಕು ಅಂದ್ರೆ ಇನ್ನ ಒಂದು ಪ್ರಮುಖ ಟ್ಯಾಕ್ಸ್ ನ ಕಟ್ಟಲೇಬೇಕಾಗಿದೆ, ಅದು ರೋಡ್ ಟ್ಯಾಕ್ಸ್. ಇದು ಪ್ರತಿ ರಾಜ್ಯದಲ್ಲೂ ಡಿಫ್ರೆಂಟ್ ಆಗೇ ಇರುತ್ತೆ. ಬೆಂಗಳೂರಿನಲ್ಲಿ ಒಂದು 20% ಇದೆ. ಅಂದ್ರೆ ಅದೇ ಫಾರ್ಚುನರ್ ನ ತಗೋಬೇಕಂದ್ರೆ 6,74,924 ರೂಪಾಯಿ ರೋಡ್ ಟ್ಯಾಕ್ಸ್ ಇದೆ. ಇದಾಗಿ 10 ಲಕ್ಷದ ಮೇಲೆ ಇರೋ ಕಾರ್ಗಳಿಗೆ ಬೇಸ್ ಪ್ರೈಸ್ಗೆ 1% ಹಂಗೆ TCS ನ ಆಡ್ ಮಾಡಬೇಕು. ಇದಾಗಿ ರಿಜಿಸ್ಟ್ರೇಷನ್ ಫೀಸು, ಫಾಸ್ಟ್ ಟ್ಯಾಗು, ಲೋನ್ ಅಲ್ಲಿ ಕಾರ್ ತಗೊಂಡ್ರೆ HP ಪ್ರೊಸೆಸಿಂಗ್ ಫೀಸು, ರೋಡ್ ಸೇಫ್ಟಿ ಸೆಸ್ ಅಂತ, ಇನ್ಶೂರೆನ್ಸ್, ಮತ್ತೊಂದು ಮಗದೊಂದು ಅನ್ಕೊಂಡು ರೋಡ್ ಟ್ಯಾಕ್ಸ್ ಸೇರಿದ್ರೆ 8,86,784 ರೂಪಾಯಿ ಕಟ್ಟಬೇಕಾಗುತ್ತೆ. ಒಟ್ನಲ್ಲಿ ಶೋರೂಮ್ ಇಂದ ಬರೀ ಬೇಸ್ ಮಾಡಲ್ ಫಾರ್ಚುನರ್ ಕಾರು ಮನೆಗೆ ಬರಬೇಕು ಅಂದ್ರೆ ನೀವು ಏನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ 42,64,784 ರೂಪಾಯಿನ ಕಟ್ಟಿರ್ತೀರಾ. ಇದರಲ್ಲಿ ನೀವು ಸೆಸ್, GST ಮತ್ತು ರೋಡ್ ಟ್ಯಾಕ್ಸ್ ಅಂತ ಸುಮಾರು 18,42,584 ರೂಪಾಯಿನ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಟ್ಯಾಕ್ಸ್ ನ ಕಟ್ಟಿರ್ತೀರಾ. ಅಂದ್ರೆ ಸ್ನೇಹಿತರೆ, ಇಲ್ಲಿಗೆ ಆಲ್ಮೋಸ್ಟ್ 50% ಅಷ್ಟು ಟ್ಯಾಕ್ಸ್ ಕಟ್ಟಿರ್ತೀರಾ. ಇನ್ನ ಈ ರೋಡ್ ಟ್ಯಾಕ್ಸ್ ನ ಯಾಕಪ್ಪ ನಾವು ಕಟ್ಟಬೇಕು ಅಂತ ನೋಡೋದಾದ್ರೆ, ಸರ್ಕಾರ ರೋಡ್ ಇನ್ಫ್ರಾಸ್ಟ್ರಕ್ಚರ್ ನ ಮೇಂಟೈನ್ ಮಾಡ್ಲಿಕ್ಕೆ, ಸ್ಟ್ರೀಟ್ ಲೈಟ್ಸ್, ರೋಡ್ ಸೈನ್ಸ್, ಪಾಟ್ ಹೋಲ್ಸ್ ನ ಫಿಕ್ಸ್ ಮಾಡೋಕೆ, ಏನಾದ್ರೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ಡ್ರೈವರ್ಸ್ ಗೆ ಹೆಲ್ಪ್ ಮಾಡೋಕೆ ಅಂತ ಕಾರ್ ಪರ್ಚೇಸ್ ಮಾಡೋ ಸಮಯದಲ್ಲಿ ಒನ್ಸ್ ಇನ್ ಲೈಫ್ ಟೈಮ್ ಅಂತ ಕಲೆಕ್ಟ್ ಮಾಡ್ಕೋತಾರೆ. ಸ್ನೇಹಿತರೆ, ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಇವರು ಡೈರೆಕ್ಟ್ ಆಗಿ GST, ಸೆಸ್ ಆಡ್ ಆಗಿ ಬರೋ ಎಕ್ಸ್ ಶೋರೂಮ್ ಪ್ರೈಸ್ಗೆ ರೋಡ್ ಟ್ಯಾಕ್ಸ್ ನ ಆಡ್ ಮಾಡ್ತಿದ್ದಾರೆ. ಇದು ಹೇಗೆ ಆಗ್ತಿದೆ ಅಂದ್ರೆ ಟ್ಯಾಕ್ಸ್ಗೆ ನಾವು ಟ್ಯಾಕ್ಸ್ ಕಟ್ಟೋ ಹಾಗೆ ಆಗ್ತಿದೆ. ಅರೆ ಸ್ವಾಮಿ, ಸರಿ ಹೋಯ್ತು ಬಿಡಿ. ಈಗ ಇದೇ ನಾವು ಕ್ರೆಟಾ ಕಾರ್ನ ಬೇಸ್ ವೇರಿಯಂಟ್ ನ ಬ್ರೇಕ್ ಡೌನ್ ಮಾಡಿ ನೋಡೋಣ. ಇದಕ್ಕೆ ನೀವು ಟ್ಯಾಕ್ಸ್ ಎಷ್ಟು ಕಟ್ತೀರಾ, ನಿಮ್ಗೆ ಎಷ್ಟು ಸಂಬಳ ತಗೋಬೇಕು ಈ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ನೋಡೋಣ. ಈಗಿನ ಆನ್ ರೋಡ್ ಪ್ರೈಸ್ ಬಂದು 13,92,280 ರೂಪಾಯಿ ಇದೆ. ಇದು ಕೂಡ ಬೇಸ್ ವೇರಿಯಂಟ್. ಅದರಲ್ಲಿ ಆಲ್ಮೋಸ್ಟ್ 7,09,532 ರೂಪಾಯಿ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಇನ್ನ ನೀವು ಎಷ್ಟು ಸಂಪಾದನೆ ಮಾಡಬೇಕಪ್ಪ ಈ ಕಾರ್ನ ತಗೊಬೇಕು ಅಂತ ನೋಡೋದಾದ್ರೆ, ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 14 ಲಕ್ಷ ಸ್ಯಾಲರಿ ತಗೋತಿದ್ರೆ ಬೇಸ್ ಮಾಡೆಲ್ ನ ತಗೋಬಹುದು. ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಯಾಲರಿಲೂ ಕೂಡ ಟ್ಯಾಕ್ಸ್ ಕಟ್ಟಾಗೆ ನಿಮಗೆ ಬರೋದು. ಓಕೆ ಗುರು, ಫೈನ್. ಇಷ್ಟೆಲ್ಲ ಸರ್ಕಾರ ತಗೊಂಡ್ರೆ ಇನ್ನ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಎಷ್ಟೆಲ್ಲ ದುಡ್ಡು ಮಾಡ್ಕೋತಿದಾರ? ಇದು ಇಂಟ್ರೆಸ್ಟಿಂಗ್ ಟಾಪಿಕ್. ಈಗ ಬ್ಯಾಕ್ ಟು ಫಾರ್ಚುನರ್ಗೆ ಹೋಗೋಣ. ಇವರು 42 ಲಕ್ಷದ ಕಾರು ಬರೀ ಒಂದೇ ಒಂದು ಮಾರಿದ್ರೆ ಅವ್ರಿಗೆ ಲಾಭ ಎಷ್ಟು ಗೊತ್ತಾ? ಅದು ಬರೀ 35,000-40,000 ರೂಪಾಯಿಗಳು. ಹಾಗೂ ಗೌರ್ಮೆಂಟ್ಗೆ ಆಲ್ಮೋಸ್ಟ್ 18 ಲಕ್ಷ ರೂಪಾಯಿ ಲಾಭ ಮಾಡ್ಕೋತಾ ಇದಾರೆ. ಅಯ್ಯೋ ಸ್ವಾಮಿ, ಇವ್ರಿಗೆ ಬರೀ 35,000-40,000 ಅನ್ಕೋತಿದ್ದೀರಾ? ಹೇಳ್ತೀನಿ ನೋಡಿ. ಈಗ ಸರ್ಕಾರದ ಲಾಭ ಹೇಗೆ ಅಂದ್ರೆ ಟ್ಯಾಕ್ಸ್ ಇಂದ ಮಾಡ್ಕೋತಿದಾರೆ. ಅದು ಬೈಫ್ಯಾಬ್ರಿಕೇಟ್ ಮಾಡಿ ಆಗ್ಲೇ ಹೇಳ್ದಂಗೆ ರೋಡ್ ಟ್ಯಾಕ್ಸ್, GST, ಸೆಸ್, TCS, ಫಾಸ್ಟ್ ಟ್ಯಾಗ್ ಅನ್ಕೊಂಡು ಹೋದಾಗ ನಮ್ಗೆ 18 ಲಕ್ಷ ರೂಪಾಯಿ ಬರುತ್ತೆ. ಅದು ಓಕೆ. ಇನ್ನ 35,000-40,000 ರೂಪಾಯಿ ಅಷ್ಟೇ ಮ್ಯಾನುಫ್ಯಾಕ್ಚರರ್ಸ್ಗೆ ಲಾಭ ಹೇಗೆ ಅಂತ ನೋಡಿದ್ರೆ, ಟೊಯೋಟಾ ಅವರು ಏನು ಇಂಥದೇ ಕಾರ್ಗೆ ಇಷ್ಟೇ ಲಾಭ ಬಂತು ಅಥವಾ ಅಷ್ಟೇ ಲಾಭ ಬರುತ್ತೆ ಅಂತ ಎಲ್ಲೂ ಇಂಡಿವಿಜುವಲ್ ಆಗಿ ಕೊಡೋದಿಲ್ಲ. ಬದಲಿಗೆ ಅವರ ಇಯರ್ಲಿ ಆಪರೇಷನಲ್ ಪ್ರಾಫಿಟ್ ಮತ್ತು ನಂಬರ್ ಆಫ್ ಕಾರ್ಸ್ ಸೇಲ್ ಆಗಿರೋದನ್ನ ನೋಡಿದಾಗ ಒಂದು ಅಂದಾಜ್ ಮಾಡಬಹುದು. ಈಗ 2024ರಲ್ಲಿ ಟೊಯೋಟಾ ಅವರು ಓವರ್ ಆಲ್ ಆಗಿ 3,26,329 ಕಾರ್ಸ್ಗಳನ್ನ ಸೇಲ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ರೀತಿಯ ಕಾರ್ಸ್ಗಳು ಇದಾವೆ. ಇಷ್ಟು ಕಾರ್ಗಳಿಂದ 6,000 ಕೋಟಿ ಲಾಭ ಬಂದಿದೆ ಅಂತ ಹೇಳಿದ್ದಾರೆ. ಸೊ ನಾವು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಕಾರ್ಸ್ ಸೋಲ್ಡ್ ಮಾಡಿದ್ರೆ 1,83,860 ರೂಪಾಯಿ ಬರುತ್ತೆ. ಇದು ಬರೀ ಒಂದು ಕಾರ್ ಸೇಲಿಂದ ಯಾವುದೇ ಮಾಡೆಲ್ ಇರಬಹುದು, ಯಾವುದೇ ವೇರಿಯಂಟ್ ಇರಬಹುದು. ಸೊ 2024ರಲ್ಲಿ ಫಾರ್ಚುನರ್ ಕಾರು 35,063 ಕಾರ್ಗಳನ್ನ ಸೇಲ್ ಮಾಡಿದ್ದಾರೆ. ಸೊ ಈಗ ಬೇಸ್ಡ್ ಆನ್ ಅವೈಲೇಬಲ್ ಇನ್ಫಾರ್ಮೇಶನ್ ಇಂದ 35,000-40,000 ಪರ್ ಕಾರ್ ಲಾಭ ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಆವರೇಜ್ ನಲ್ಲಿ 37,500 ರೂಪಾಯಿ ಅಂತ ಇಟ್ಕೊಳ್ಳೋಣ. ಈ 37,000ನ ಈ 35,000 ಕಾರ್ಸ್ಗೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 131.49 ಕೋಟಿ ರೂಪಾಯಿ ಲಾಭ ಬರೀ ಫಾರ್ಚುನರ್ ಕಾರ್ ಸೇಲ್ ಮಾಡಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರ, ಇವ್ರಿಗೆ 131 ಕೋಟಿ ಲಾಭ ಅನ್ಬೋದು. ಅದೇ 35,000 ಫಾರ್ಚುನರ್ ಇಂದ ಸರ್ಕಾರಕ್ಕೆ ಎಷ್ಟು ದುಡ್ಡು ಹೋಗುತ್ತೆ ಅಂದ್ರೆ ಏನಿಲ್ಲ ಅಂದ್ರೂ 6,460 ಕೋಟಿ ರೂಪಾಯಿ. ಇದು ಏನು ಇಲ್ದಿರ ಬರೀ ಟ್ಯಾಕ್ಸ್ ರೀತಿಯಲ್ಲಿ ಅವರು ತಗೋತಿದ್ದಾರೆ. ಓ ಮೈ ಗಾಡ್. ಇದು ನಾನು ಅಂದಾಜಲ್ಲಿ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ಹೇಳಿರೋದು.
ಒಂದು ಕಾರ್ನ ಶೋರೂಮ್ ಇಂದ ಮನೆಗೆ ತಂದ್ಮೇಲೂ ಕೂಡ ಕಾರ್ ಸರ್ವಿಸ್ ಅದಕ್ಕೆ ಕೂಡ ಟ್ಯಾಕ್ಸು, ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೇಕು ಅಂದ್ರೆ ಅದಕ್ಕೆ ಟ್ಯಾಕ್ಸು, ಇನ್ಶೂರೆನ್ಸ್ ಅಂದ್ರೆ ಅದಕ್ಕೆ ಟ್ಯಾಕ್ಸು. ಇಷ್ಟೆಲ್ಲ ನೋಡಿದ್ರೆ ನಮ್ಗೆ ಕಾರ್ ಬೇಕಾ? ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋಣ ಅಂದ್ರೆ ಅದಕ್ಕೂ ಏನಾದ್ರೂ ಟ್ಯಾಕ್ಸ್ ಇದೆಯಾ? ವೆಲ್, ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಟ್ಯಾಕ್ಸ್ ಇದೆಯಾ ಇಲ್ವಾ ಅಂತ ಮುಂದಿನ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.